ಏನಾಗಿದೆ ಪ್ರಿನ್ಸಿಪಲ್ ಸರ್, ನಾನು ಭಾಳ ಸಲ ಹೇಳ್ತಿರ್ತೀನಿ, ಎ ಫಾರ್ ಆ್ಯಪಲ್, ಬಿ ಫಾರ್ ಬ್ಯಾಟ್, ಸಿ ಫಾರ್ ಕ್ಯಾಟ್, ಡಿ ಫಾರ್ ಡಾಗ್, ಇ ಫಾರ್ ಎಲಿಫೆಂಟ್ ಹೇಳ್ಕೊಟ್ರು. ಅದ್ರ ಬದಲು ಎ ಫಾರ್ ಆ್ಯಪಲ್, ಬಿ ಫಾರ್ ಬಡ ಆ್ಯಪಲ್, ಸಿ ಫಾರ್ ಚೋಟ ಆ್ಯಪಲ್, ಡಿ ಫಾರ್ ದೊಡ್ಡ ಆ್ಯಪಲ್, ಇ ಫಾರ್ ಎಲ್ಲರ ಆ್ಯಪಲ್ ಅಂತ ಒಂದೇ ಮೇಲೆ ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ಹುಡುಗರು ಕಾನ್ಸಂಟ್ರೇಟ್ ಮಾಡೋರು. 26 ಲೆಟರ್ಗೆ 26 ಮೀನಿಂಗ್ ಹೇಳ್ಕೊಟ್ಬಿಟ್ಟಿದ್ದೀವಿ. ಅವ್ರು ಈಗ ಹೋದ್ರು ಅಂದ್ರೆ ಇನ್ನೊಂದು ಓದ್ತಾರೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅದೇ ಪ್ರಾಬ್ಲಮ್ ಆಗಿರೋದು. ನನಗೆ ಕೆಲವರು ಹೇಳ್ತಾರೆ, ಏಯ್ ನೀನು ರಾಜಕಾರಣ ಕಲಿ, ಅಂಕಲಿ ಇಂಕಲಿ. ಭಾಳಷ್ಟು ಜನ ಹುಡುಗರು ಏನು ಹೇಳ್ತಾರೆ, ನೀವು ಏನೋ ಮಾಡಕ್ಕೆ ಹೋದಾಗ, ಪ್ರಯತ್ನ ಮಾಡಕ್ಕೆ ಹೋದಾಗ ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಹೋಗ್ತೀರಾ, లాస్ అయిపోతే కాన్లేరా పగొట్టుకునేదే ముందు పోతే 1,00,000 2 లక్షలు పోతుంది. ఏమేడు పోతే ఏమి? ಈಗ ನಾನು ಧೈರ್ಯವಾಗಿದ್ದೀನಿ ರಾಜಕಾರಣದಲ್ಲಿ. ಕೆಲವರು ನನ್ನ ಸ್ನೇಹಿತರು ಹೇಳ್ತಾರೆ, ಮಾಧ್ಯಮ ಸ್ನೇಹಿತರು, ಸರ್ ಇಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇಡಬೇಡಿ ಸರ್, ನೆಕ್ಸ್ಟ್ ಎಲೆಕ್ಷನ್ ಕಾಸ್ಟ್ ಮಾಡಿ ಪೊಲೆ ಒಕ್ಕಿ ತಗೊಂಡಿದೆ ಗ್ರೇಟ್ ನಾನು ಅಂತ. ಹೋರಾ ಪದೇ ಪದೇ ಕಾವಲ್ಲ ಈ ರಾಶಿಟಿ ఎవడు ತಪ್ಪಿಸ್ತಾడు? ಏಮನ ಇಲ್ಲಿ ಬರ್ದಿದ್ರೆ ಯಾರು ತಪ್ಪಿಸ್ತಾರೆ? ನಾನು ಯಾಕೆ ಹೇಳ್ತಿದ್ದೀನಿ, ಬಿ ಕ್ಲಿಯರ್ ವೈಲ್ ಟೇಕಿಂಗ್ ಎ ಡಿಸಿಷನ್. ನೀನು ಅಷ್ಟೇ, ನೀನು ಹೋಗಿ ಒಂದು ಕೆಲಸ ಮಾಡ್ಬೇಕಾ, ಕಂಪನಿ ಕಟ್ಟಬೇಕಾ, ಕಟ್ಟು, ಲಾಸ್ ಆದರೆ ಪರವಾಗಿಲ್ಲ. ನಾನು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿ ಇವತ್ತು 500 ಜನಕ್ಕೆ ಮೇಲೆ ಸ್ಟಾಫ್ ಇದ್ದಾರೆ, 100-150 ಕೋಟಿ ಪರ್ ಇಯರ್ ಟರ್ನ್ ಓವರ್ ಮಾಡ್ತಿದ್ದೀನಿ, ನಾನು ಬಿಸ್ನೆಸ್ ಮಾಡ್ತಿದ್ದೀನಿ, ಟರ್ನ್ ಓವರ್ ಮಾಡ್ತಿದ್ದೀನಿ. ನನ್ನ ಹತ್ರ ಇದ್ದಿದ್ದು ಬಂಡವಾಳ ಇಷ್ಟೇ, ಖಾಲಿ ಜೇಬು, ಒಡೆದ ಹೃದಯ, ಖಾಲಿ ಹೊಟ್ಟೆ, ಇಷ್ಟೇ ಬಂಡವಾಳ. ನನ್ನ ಫ್ರೆಂಡ್ಸ್ ಎಲ್ಲ ಬಿಗ್ ಬಾಸ್ ನೋಡ್ತಿದ್ರು, ನಾನು ಬಿಗ್ ಬಾಸ್ ಹೋಗೋವರೆಗೂ ನೋಡಲ್ಲ ಅನ್ಕೊಂಡೆ. ಲಾಸ್ಟ್ ಇಯರ್ ಅದಕ್ಕೂ ಹೋಗಿ ಬಂದೆ ನಾನು. ಲಾಸ್ಟ್ ಇಯರ್ ಬಿಗ್ ಬಾಸ್ ಸೀಸನ್ 10-9 ನಾನು ಮೊದಲು ಫಸ್ಟ್ 2 ಡೇಸ್ ನಾನೇ ಇದ್ದೆ. ಮತ್ತೆ ಏನು ಗೊತ್ತಾ, ನಿಮ್ಗೆ ಏನು ಅನಿಸಿದ್ರೆ ಅದು ಮಾಡಿ. ನನ್ನನ್ನು ಕೆಲವ್ರು ಹೇಳ್ತಾ ಇರ್ತಾರೆ, ಮೀಡಿಯಾ ಫ್ರೆಂಡ್ಸ್, ಪ್ರದೀಪ್ ನೀನು ಜಾಸ್ತಿ ಮಾತಾಡ್ತೀನಿ. ನಾನು ಹೇಳಿದೆ, ನೀನು ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟಿ ಹಾಕಿದ್ದು ಹೇಳು ಮಗನೇ ಅಂತ. ಏನು ಪ್ರಿನ್ಸಿಪಲ್ ಸಾಹೇಬ್ರೆ? ನಾನು ಹೇಳಿದೆ, ಅಬ್ಬ ನಾನು ಜಾಸ್ತಿ ಮಾತಾಡಿ ಪರಿಶ್ರಮ ಕಟ್ಟಿದ್ದೀನಿ, MLA ಆಗಿದ್ದೀನಿ ನೋಡಿ, ಇಷ್ಟು ಜನ ಅಭಿಮಾನಿಗಳು ಸಂಪಾದಿಸಿದ್ದೀನಿ. ನೀನು ಕಡಿಮೆ ಮಾತಾಡಿದ್ಯಲ್ಲ, ಏನಾದರೂ ಕಡ್ದು ಕಟ್ಟಿ ಹಾಕಿದ್ರೆ ಹೇಳು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ನೀನು ಕಡಿಮೆ ಮಾತಾಡಿ ಏನು ಕಡ್ದು ಕಟ್ಟೆ ಹಾಕಿಲ್ಲ, ಜಾಸ್ತಿ ಮಾತಾಡೋನು ಮಾತಾಡಕ್ಕೆ ಬಿಡ್ತಿಲ್ಲ ಅಲ್ವಾ? ನಿನಗೇನು ಅನಿಸುತ್ತೋ ಅದು ಮಾಡು. ಬಿ ಸ್ಟ್ರಾಂಗ್, ಧೈರ್ಯ ಇರಬೇಕು. ಏನಿದೆ ಕಳ್ಕೊಳ್ಳೋಕ್ಕೆ? ರೇ ಶಾನ ಆಶ್ಲ ಅಂತ ಪೆಟ್ಕೋ ದಂಡಪ್ಪ ಆಡ್ಬಿಡ್ಲಿಕ್ಕೆ ಶಕ್ತಾನು. ನಾನು ಇಲ್ಲಿರೋ ಪೇರೆಂಟ್ಸ್ಗೆ ಎಸ್ నువ్వు 60 ఏండ్లు 70 ఏండ్లు 80 ఏండ్లు దుడిసి ఒక 100 ఎకరాలు చేస్తావురా, చచ్చిపోతే ఎత్తి సైడ్లా పుడుస్తారా రే, సెంటర్లా పుడిచేలా రేట్ తక్కువ వెళ్దాంరా. నువ్వు సంపాదించిండే